Chani sir, India win ಆಗ್ತಿದೆ only because of individual contribution. Abhishek Sharma not in form, dropping catches. Still, I don't feel it is convincing for semi-final and final. ಗಿರೀಶ್ ಗಿರಿ ಅವರೇ ನೋಡಿ 100% ಪಕ್ಕಾ ಪರ್ಫೆಕ್ಟ್ ಕ್ರಿಕೆಟ್ ಯಾವ ಗೇಮಲ್ಲೂ ಇರಲ್ಲ. ಅದಕ್ಕೆ ಇದನ್ನ ಟೀಮ್ ಗೇಮ್ ಅಂತ ಹೇಳೋದು. ಒಬ್ರಲ್ಲ ಒಬ್ರು ಪರ್ಫಾರ್ಮ್ ಮಾಡ್ತಾರೆ, ಒಬ್ರಲ್ಲ ಇಬ್ರು ಪರ್ಫಾರ್ಮ್ ಮಾಡಿರಲ್ಲ. ಬಟ್ ಆಸ್ ಎ ಯೂನಿಟ್ ನೀವು ಬೆಟರ್ ಆಗಿರ್ಬೇಕು ನಿಮ್ಮ ಅಪೋನೆಂಟ್ಗಿಂತ. ಆ ಕೆಲಸ ಸೋಫಾರ್ ನಡೀತಾ ಇದೆ ಟೀಮ್ ಇಂಡಿಯಾಗೆ. ಬಟ್ ಆಲ್ರೆಡಿ ನಿಮಗೆ ತಿಳಿಸಿದೀನಿ, ಸೌತ್ ಆಫ್ರಿಕಾ ಅನ್ನೋ ಒಂದು ಬೆಸ್ಟ್ ಟೀಮ್ ವಿರುದ್ಧ ಅಥವಾ ಇಂಗ್ಲೆಂಡ್ ಅನ್ನೋ ಬೆಸ್ಟ್ ಟೀಮ್ ವಿರುದ್ಧ ನಾವು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂದುಳಿಯಕ್ ಆಗೋದಿಲ್ಲ. ಹಾಗಾಗಿ ನಮ್ಮ ಬ್ಯಾಟಿಂಗು ಇನ್ನ ಬೆಟರ್ ಆಗ್ಬೇಕು, ಫೀಲ್ಡಿಂಗ್ ಅಂತೂ ಭಯಂಕರ ಇಂಪ್ರೂವ್ಮೆಂಟ್ ಆಗ್ಬೇಕು. ನೋಡಿ, ಇಂಗ್ಲೆಂಡ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಇಂಗ್ಲೆಂಡ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ಸಾಲ್ಟ್ ಒಂದೇ ಗೇಮ್ ಹೊಡೆದಿರೋದು ನಂಗೆ ಜ್ಞಾಪಕ ಬರೋಂಗೆ 62 ರನ್ ಹೊಡಿತಾರೆ. ಅದಾದ್ಮೇಲಿಂದ ಜಾಸ್ ಬಟ್ಲರ್ದು ಒಂದ್ ಇನ್ನಿಂಗ್ಸು ಬಂದಿಲ್ಲ. ಜೇಕಬ್ ಬೆಥಲ್ 1-2 ಗೇಮ್ ಆಡಿರ್ಬೋದು. ಸುಮಾರು ಜನ ಬ್ಯಾಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದಕ್ಕಿಂತ ಫೇಲ್ಯೂರ್ಗಳೇ ಜಾಸ್ತಿ ನೋಡ್ತೀವಿ T20. ಯಾಕಂದ್ರೆ ಹೈ ರಿಸ್ಕ್ ಕ್ರಿಕೆಟ್ ಆಡ್ಬೇಕಾಗತ್ತೆ ಬ್ಯಾಟರ್ಗಳು ಇತ್ತೀಚಿನ ದಿನದಲ್ಲಿ. ಹಾಗಾಗಿ ಎವ್ರಿ ಗೇಮ್ ಅಲ್ಲಿ ಹೊಡಿತಾರೆ ಪ್ರತಿಯೊಬ್ಬ ಬ್ಯಾಟರ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇಂಪಾರ್ಟೆಂಟ್ ಏನು ಅಂದ್ರೆ ಒಬ್ರಲ್ಲ ಒಬ್ರು ಪಾರ್ಟಿಗೆ ಬಂದು ಮ್ಯಾಚ್ ನ ಗೆಲ್ಸ್ಕೊಡ್ಬೇಕು. ಅದು ನಡೀತಾ ಇದ್ರೆ ಖುಷಿಯಾಗಿದೆ.